ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಸುಶೀಲ, ನಮ್ಮೂರು ಚಾಮಲಾಪುರ. ನಾವಿವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಶಿವಪುರ ಪ್ರೌಢಶಾಲೆಗೆ ಬಂದಿದ್ದೀವಿ. ಈ ಒಂದು ಕೆಲಸದಲ್ಲಿ ನಾನು ಒಬ್ಬರನ್ನ ನೆನ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನ್ನ ಪತಿಯಾದಂತಹ ಕೃಷ್ಣೇಗೌಡರನ್ನ ನಾನು ನೆನ್ಕೋತೀನಿ. ಯಾಕೆ ಅವರು ಒಬ್ಬರು ಶಿಕ್ಷಕರಾಗಿ ಇವತ್ತು ಮನೆಯ ಜವಾಬ್ದಾರಿಯ ಜೊತೆಗೆ ನನ್ನನ್ನು ಕೂಡ ಈ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗುವಷ್ಟು ಸ್ವಾತಂತ್ರ್ಯತೆಯನ್ನು ನನಗೆ ಕೊಟ್ಟಿರೋದಕ್ಕೆ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಈ ನನ್ನ ಮಾತುಗಳನ್ನು ಆರಂಭ ಮಾಡ್ತೀನಿ. ಮತ್ತೆ ಏನಪ್ಪ ಅಂದರೆ ಈ ಶಾಲೆಗೆ ನಾನು ಬರೋಕ್ಕೆ ಮುಖ್ಯ ಉದ್ದೇಶ ಯಾರಪ್ಪ ಅಂದರೆ ಆನಂದ್ ಸರ್ ಅವರು ನನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ ಒಂದು ಮೆಸೇಜ್ ಕಳಿಸಿದ್ರು, ಒಂದು ಲೆಟ್ರನ್ನು ಪೋಸ್ಟ್ ಮಾಡಿದ್ರು. ನೀವು ಬಂದು ನಮ್ಮ ಶಾಲೆಗೆ ಒಂದು ಬಣ್ಣವನ್ನು ಬೆಳೆಸ್ಕೊಡಿ. ಶಿವಪುರ ಧ್ವಜ ಸತ್ಯಾಗ್ರಹ ಅಂದು ಶಿವಪುರದಲ್ಲಿ ಒಂದು ಸತ್ಯಾಗ್ರಹಕ್ಕೆ ಹೋರಾಡಿದಂತಹ ಊರು. ಈ ಊರಿನ ಶಾಲೆ ಈ ಕಟ್ಟಡ ಹಾಳಾಗಿದೆ, ಹಾಗಾಗಿ ಈ ಶಾಲೆಗೆ ಒಂದು ಬಣ್ಣವನ್ನು ಬೆಳೆಸ್ಕೊಡಿ ಅಂತ ನನಗೊಂದು ಲೆಟ್ರನ್ನು ಪೋಸ್ಟ್ ಮಾಡಿದ್ರು. ಹಾಗೆ ಇಲ್ಲಿಗೆ ಬಂದು ನಾವು ನಿನ್ನೆಯಿಂದ ಇವತ್ತವರೆಗೂ ಒಂದು ಬಣ್ಣವನ್ನು ಬೆಳೆದಿದ್ದೇವೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಯಾಕೆ ಅಂದರೆ ಇಲ್ಲಿಯ ಮುಖ್ಯ ಶಿಕ್ಷಕರಾದಂತಹ ಚೇತನ್ ಸರ್ ಅವರು, ಲೋಕೇಶ್ ಸರ್ ಅವರು, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರುಗಳು ಕೂಡ ತುಂಬ ಸಹಕಾರ ಕೊಟ್ಟರು. ಹಾಗೆ ಊಟದ ವ್ಯವಸ್ಥೆಯಿಂದ ಹಿಡಿದು ಆನಂದ್ ಸರ್ ಅವರಂತೂ ನಮ್ಮನ್ನೆಲ್ಲ ಅವ್ರ ಮನೆಯಲ್ಲೇ ಮಲ್ಗೋಕ್ಕೆ ಜಾಗ ಎಲ್ಲ ಕೊಟ್ಟರು. ನಿಜವಾಗ್ಲೂ ನಮ್ಮ ಮಂಡ್ಯದ ಜನ ನೀರು ಕೇಳಿದರೆ ಪಾನಕ ಕೊಡ್ತಾರೆ ಅಂತ ಒಂದು ಹಾಡಿದೆಯಲ್ಲ, ಹಾಡು ನಿಜವಾಗ್ಲೂ ಇವಾಗ ಗೊತ್ತಾಗ್ತಿದೆ ನಮ್ಮ ಮಂಡ್ಯ ಜನ ಯಾವ